ಮಾಡ್ತಿದ್ದಾರೆ. ಇವರು ಒಂದು NGO ಕಟ್ಕೊಂಡು ನಿಮ್ಮಂತೆಯೇ ಬಡ ಮಹಿಳೆಯರಿಗೆ ಎಷ್ಟೋ ಜನಕ್ಕೆ ಸೇವೆಯನ್ನು ಮಾಡ್ತಿದ್ದಾರೆ, ಹೌದಾ. ಇವತ್ತು ನಿಮಗೆ ಎಸ್ಪೆಷಲಿ ಒಂದು 5 ನಿಮಿಷಗಳ ಕಾಲ ಈ ಮೊಬೈಲ್ ಪೌಚ್ ಅದು ಅಂಜನಾದ್ರಿದ್ದೇನೋ ಇದು ಮಾಡಬೇಕಂತೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಯಾರಿಗಾದರೂ ಮಾಡಿಸ್ಕೊಳ್ಳೋದು ಅವಶ್ಯಕತೆ ಇತ್ತು ಅಂತಂದರೆ ಆರ್ಡ್ರ್ ಕೊಟ್ಟರೆ ಮಾಡಿಸ್ಕೊಡ್ತಾರಂತೆ. ಮೊಬೈಲ್ ಪೌಚ್ ಬರುತ್ತಲ್ವ, ಅದು ಅರ್ಥ ಆಯ್ತಲ್ವ, ಅದ್ರ ಬಗ್ಗೆ ಒಂದು 5 ನಿಮಿಷ ಮಾತಾಡ್ತಾರೆ, ಕೇಳಿ. ಸ್ವಲ್ಪ ಸಾರ್ದು ವಾಯ್ಸು ಕಮ್ಮಿ ಆದಷ್ಟು ವ್ಯಕ್ತಿಗೆ ಮಾತಾಡೋಕ್ಕೆ ನಿಮ್ಗೆ ಹೋಗ್ಬಿಡ್ರಿ ಸರ್. ಕೇಳುತ್ತಲ್ಲ ಮೇಡಮ್, ಕೇಳುತ್ತಲ್ಲ. ಇಷ್ಟು ದಿವಸ ಒಂದು 3 ದಿವಸದಿಂದ ನಿಮ್ಮ ವರ್ಕ್ ನೋಡಿ ತುಂಬ ಖುಷಿ ಆಗ್ತಿದೆ. ಆಮೇಲೆ ನೀವು ಅದಕ್ಕೆ ಹಾಕ್ತಿರೋ ಎಫರ್ಟ್, ನಿಮ್ಮ ಶ್ರಮ ಏನಿದೆಯಲ್ಲ, ಆಸಕ್ತಿ, ಅದನ್ನು ಫಸ್ಟ್ ನೋಡಿದರೆ ಅದೇ ನೀವು ಮೊದಲನೇ ಸ್ಥಾನದಲ್ಲಿದೆ. ವರ್ಕ್ ಇನ್ನೂ ಕಲಿತಾ ಇದ್ರಿ. ಆಮೇಲೆ ಡಿಸೈನಿಂಗ್ ಎಲ್ಲ ನೋಡ್ತಾ ಇದ್ದರೆ ಮೇಡಮ್ ಅವ್ರ ಶ್ರಮ ಮತ್ತು ತರಬೇತಿ ಭಾಳ ಆಸಕ್ತಿಕರ ಇದೆ ಅಂತ ಅನಿಸ್ತಾ ಇದೆ ನನಗೆ. ನಿಮ್ಮ ವರ್ಕ್ ನೋಡಿದ ಮೇಲೆ ನಮ್ಮ ಅಂಜನಾದ್ರಿ ಇದೆಯಲ್ರಿ, ಗಂಗಾವತಿ ಐತಿಹಾಸಿಕ ಸ್ಥಳ ಅಂಜನಾದ್ರಿ, ಅಲ್ಲಿ ಫಾರಿನರ್ಸ್ ಜಾಸ್ತಿ ಬರ್ತಾರೆ. ಅವರು ಇಂಡಿಯಾದ ಕಸೂತಿ ವರ್ಕ್ನ ಭಾಳ ಲೈಕ್ ಮಾಡ್ತಾರೆ ಆ ಕಡೆಯವರು. ಸೊ ಅವ್ರಿಗೆ ನೋಡಿದ ಮೇಲೆ ನಿಮ್ಮ ವರ್ಕ್ ಕಸೂತಿ ಏನು ಮಗ್ಗಮ್ ವರ್ಕ್ ಇದೆಯಲ್ಲ, ಈ ಥರ ಒಂದು ಮೊಬೈಲ್ ಪೌಚ್ ಅಂದರೆ ಇದು ಮೊಬೈಲ್ ಇದೆ ಅಲ್ರಿ, ಇದು ಪ್ಯಾಕಿಂಗ್, ಇದಕ್ಕೆ ಒಂದು ಬೆಲ್ಟ್ ಬರ್ತದೆ. ಆ ಬೆಲ್ಟ್ ಹಾಕ್ಬಿಟ್ಟು ಮಧ್ಯದಲ್ಲಿ ಅಂದರೆ ಪೌಚ್ ಸಮೇತ ದುಡ್ಡು ಇಟ್ಕೊಳ್ಳೋಂಥದ್ದು, ID ಕಾರ್ಡ್ ಆಗಲಿ ಏನಾದರೂ ಅದನ್ನು ಇಲ್ಲಿ ಫ್ರಂಟಲ್ಲಿ ನೀವು ನಿಮ್ಮ ಡಿಸೈನ್ ಇದೆಯಲ್ಲ ನಿಮಗೆ ಸಿಂಪಲಾಗಿ ಹಾಕಿ ಕೊಟ್ಟರೆ ನಾನು ನಿಮಗೆ ಆರ್ಡ್ರ್ ಕೊಡ್ತೀನಿ. ಅದು ಮಾರ್ಕೆಟಿಂಗು ಪರ್ಚೇಸ್ ಮಾಡೋದು ನಾವೇ ಮಾಡ್ಕೊತೀವಿ, ಮಾರ್ಕೆಟಿಂಗ್ ನಾವೇ ಮಾಡ್ತೀವಿ. ಸೊ ಸಾಧ್ಯವಾದರೆ ಒಂದು ಡೆಮೋ ನನಗೆ ಇದು ಮುಗಿಯೋದ್ರೊಳಗೆ ಕೊಟ್ಟರು ಸರಿ, ಇಲ್ಲಾಂದರೆ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ರಿ, ನನಗೆ ಆಮೇಲೆ ಕೊಟ್ಟರು ಸರಿನೇ. ನೀವು ಮಾಡಿಕೊಟ್ರೆ ನೀವು ಯಾವ ಊರಲ್ಲಿ ಇರ್ತೀರೋ ಅದೇ ಊರಿಂದ ಬಂದು ಕಲೆಕ್ಟ್ ಮಾಡ್ಕೊತೀವಿ.